ಪೊಲೀಸ್ ಇಲಾಖೆ ವಿಚಾರಕ್ಕೆ ಬಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಕಾನೂನು ಸುವ್ಯವಸ್ಥೆ ಅದೇ ರೀತಿಯಾಗಿ ಕ್ರೈಮ್ಗಳನ್ನು ತಡೆಯುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಇದೆ. ಆದರೆ ಇವತ್ತೊಂದು ಲೀಸ್ಟನ್ನು ನೋಡಿದೆ, ಹಂದಿ ಹಿಡಿಯುವ ಕಾರ್ಯಾಚರಣೆ ನೇಮಕ ಮಾಡಲಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿವರ ಅಂತ. ಇವರೆಲ್ಲ ಕೂಡ ತುಮಕೂರು ಪೊಲೀಸ್, ರೂರಲ್ ಪೊಲೀಸು ಮತ್ತು ಟೌನ್ ಏನಿದೆ ಆ ಒಂದು ಟೌನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ವರೆಗಿದ್ದಾರೆ. ಇವರು ಹಂದಿಗಳನ್ನು ಹಿಡಿಯುವಂತಹ ಮುನ್ಸಿಪಾಲ್ಟಿ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಒಂದು ಬಂದೋಬಸ್ತನ್ನು ಕೊಡುವಂಥದ್ದು, ಭದ್ರತೆಯನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇಂತಹ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾ? ಹಂದಿಯನ್ನು ಹಿಡಿಯೋಕೆ ವ್ಯಕ್ತಿಗಳಿದ್ದಾರೆ, ಹಂದಿ ಮಾಲೀಕರು ಬಂದು ಏನಾದರೂ ತಗಾದೆ ತೆಗಿಬಹುದು ಅಥವಾ ಇನ್ನೊಂದೇನೋ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಭದ್ರತೆಯನ್ನು ಒದಗಿಸಲಾಗಿದೆ. ಈ ಭದ್ರತೆ ನಿಜವಾಗ್ಲೂ ಕೊಡಬೇಕಾ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಮುನ್ಸಿಪಾಲ್ಟಿಯವರು. ಆದರೆ ಮುನ್ಸಿಪಾಲ್ಟಿಯವರು ಈಗ 4 ಗಂಟೆಗೆ ಹಂದಿ ಹಿಡಿಯೋಕೆ ಹೋಗ್ತಾರೆ, ಆ ಹಂದಿನ ಹಿಡಿಯೋಕ್ಕೂ ಕೂಡ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಬರೀ ಭದ್ರತೆ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹಂದಿನೂ ಕೂಡ ಹಿಡೀರಿ ಅಥವಾ ನಾಯಿನೂ ಹಿಡೀರಿ ಅಂತ ಹೇಳಿ ಕೂಡ ಹೇಳ್ಬೋದು. ಇಂತಹ ಒಂದು ವಿಚಾರವನ್ನು ಅಲ್ಲಿನ SP, ತುಮಕೂರು SP ಗಮನ ಹರಿಸಬೇಕಾಗುತ್ತೆ. ಇಂತಹ ಒಂದು ವಿಚಾರಕ್ಕೆ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಕೊಡಬೇಕು, ಎಷ್ಟು ಹೆಡ್ ಕಾನ್ಸ್ಟೇಬಲ್ಗಳು ಕೊಡಬೇಕು, ಎಷ್ಟು PSIಗಳನ್ನು ಕೊಡಬೇಕು, ಇದೆಲ್ಲದ್ರ ಬಗ್ಗೆ ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಈ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಾದರೂ ಗಲಾಟೆ ಆಯಿತು ಅಥವಾ ಯಾರಾದರೂ ಚಾಕು ಚೂರಿ ತಗೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಒಂದು ಭಾಗಕ್ಕೆ ಬೇಕಾದರೆ ಭದ್ರತೆಯನ್ನು ಕೊಡ್ಬೋದು. ಇಲ್ಲ ಯಾರೋ ರಾಜಕಾರಣಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ವ್ಯಕ್ತಿಗಳು ಬಂದು ಗಲಾಟೆಗಳು ಮಾಡ್ಬೋದು ಅಂತ ಅವರು ಮನೆ ಎದುರುಗಡೆ ಬೇಕಾದ್ರೆ ಬಂದೋಬಸ್ತ್ ಮಾಡ್ಬೋದು. ಎಲ್ಲಾದರೂ ಕ್ರೈಮ್ ಆಯಿತು ಅಂತ ಹೇಳಿದ್ರೆ ಆ ಕ್ರೈಮ್ ಭಾಗಕ್ಕೆ ಹೋಗಿ ಡಿಟೆಕ್ಟ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ಬೋದು. ಆದರೆ ಹಂದಿ ವಿಚಾರಕ್ಕೂ ಕೂಡ ಈಗ ಪೊಲೀಸ್ ಇಲಾಖೆಯನ್ನು ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇದು ನಮಗೆ ಸೇರಲ್ಲಪ್ಪ, ಮುನ್ಸಿಪಾಲ್ಟಿಗೆ ಸೇರಿರ್ತಕ್ಕಂಥ ವಿಚಾರ. ಮುನ್ಸಿಪಾಲ್ಟಿಯವರೇ ಇದಕ್ಕೆ ಬಂದು ಸರಿಯಾದ ರೀತಿಯಲ್ಲಿ ಒಂದು ಆ್ಯಕ್ಷನ್ಗಳನ್ನು ತಗೋಬೇಕು, ನಮ್ಮ ಹತ್ರ ಬರಬಾರ್ದು. ಇದು ಅವರಿಗೆ ಸ್ವಲ್ಪ ಆದರೂ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಹಂದಿಗಳಿಗೆ ಇಂತಿಷ್ಟು ಜನ ನಾವು ಪೊಲೀಸ್ ಸಿಬ್ಬಂದಿಗಳನ್ನು ಕೊಟ್ಟಿದ್ದೀವಿ ಹಂದಿಗಳಿಗೆ ಕಾಯೋಕೆ ಅಥವಾ ಹಂದಿಗಳನ್ನ ಹಿಡಿಯೋರನ್ನು ಕಾಯೋಕೆ, ಇದೆಲ್ಲ ಸರಿಯಲ್ಲ. ನೇರವಾಗಿ ಹೇಳಬೇಕು, ಇಂಥದ್ದೊಂದು ಇನ್ಸಿಡೆಂಟ್ಗಳು ಆಗ್ತಾ ಇದೆ, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಮುನ್ಸಿಪಾಲ್ಟಿಯವರೇ ನಿಮ್ಮ ಕೆಲಸ ಏನಿದೆ ನೀವು ಮಾಡಿ, ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ. ಹಂದಿ ಹಿಡಿಯೋಕೆ, ಹಂದಿಗಳನ್ನು ಸೇಫ್ ಮಾಡೋದಕ್ಕೆ, ಹಂದಿ ಯಜಮಾನರನ್ನ ಹಿಡಿಯೋಕ್ಕೆ ಅಥವಾ ಇನ್ನೊಂದು ಯಾವುದೋ ಮುನ್ಸಿಪಾಲ್ಟಿ ಹುಡುಗರಿಗೆ ಬೆಂತಟ್ಟಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸ್ಕೋಬಾರ್ದು. ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ತುಮಕೂರು SP ಸಾಹೇಬ್ರೆ ಗಮನ ಹರಿಸಿ.